ಪ್ರತಿದಿನ ಗಂಡ ಹೆಂಡತಿ ಜಗಳ, ದಾಂಪತ್ಯದಲ್ಲಿ ಸರಸವೇ ಇಲ್ಲ, ಬರೀ ವಿರಸವೇ ಆಗೋಗಿದೆ. ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ವಿಚಾರಕ್ಕೂ ಗಂಡ ನಮ್ಮನ ಮೇಲೆ ಜಗಳ ಆಡ್ತಾನೆ, ಹೊಡಿತಾರೆ, ಬಡಿತಾರೆ, ಕುಡ್ಕೊಂಬಂದೆಲ್ಲ ಮನೆಯಲ್ಲಿ ರಂಪ ರಾದ್ದಾಂತ ಮಾಡ್ತಾ ಇದ್ದಾರೆ ಗುರುಗಳೇ. ಇದರಿಂದ ನಮ್ಮ ಮನಸ್ಥಿತಿ ಎಲ್ಲವೂ ಹಾಳಾಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಅಡೆಚಣೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ತುಂಬ ಜನ ಕೇಳಿದರು. ಅದಕ್ಕಾಗಿ ಸಿದ್ಧಿ ಮಂತ್ರಂ ಚಾನಲ್ನಲ್ಲಿ ಪ್ರಸಾರವಾಗುತ್ತಿರುವ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳನ್ನು ನೀಡುತ್ತಿರುವಂತಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ದೊಡ್ಡ ಪ್ರಯೋಗವನ್ನು ಮಾಡಲು ತಿಳಿಸಿದ್ದಾರೆ. ಈ ಪ್ರಯೋಗ ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನುವುದು ಸಿಗುತ್ತೆ. ಅದನ್ನು ಹೇಗೆ ಮಾಡಬೇಕು? ಮೊದಲನೇದಾಗಿ ಒಂದು ಪುಟ್ಟ ಕುಡಿಕೆಯನ್ನು ತೆಗೆದುಕೊಂಡು ಬರಬೇಕು. ಈ ಪನ್ಸಾರಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಪುಟ್ಟ ಕುಡಿಕೆಯನ್ನು ತೆಗೆದುಕೊಂಡು ಬಂದ ನಂತರ ಗೋಮೂತ್ರವನ್ನು ಒಂದು ಪುಟ್ಟ ಚಮಚದಲ್ಲಿ ಗೋಮೂತ್ರವನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಬೇಕು. ಅದಾದ ಮೇಲೆ ಒಂದು ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಬೇಕು. ಮನೆಯ ದೃಷ್ಟಿಗಳು ಸಂಪೂರ್ಣವಾಗಿ ನಾಶವಾಗಬೇಕು ಅನ್ನುವ ಕಾರಣಕ್ಕಾಗಿ ಕರಿಮೆಣಸು ಕಾಳುಗಳನ್ನು ಸಹ ಅದರ ಒಳಗಡೆ ಹಾಕಬೇಕು. ಒಂದು 3-4 ಕರಿಮೆಣಸಿನ ಕಾಳು, ಬಿಳಿ ಸಾಸುವೆಯನ್ನು ಕೂಡ ಹಾಕಬೇಕು. ಎಲ್ಲವನ್ನು ಹಾಕಿದ ಕುಡಿಕೆಯನ್ನು ಒಂದು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಉದುರಿಸಿ ಆ ಕುಡಿಕೆಯನ್ನು ಅದರ ಮೇಲಿಟ್ಟು ಮನೆ ದೇವರ ಮುಂದೆ ಸಂಕಲ್ಪ ಮಾಡಿಕೊಳ್ಳಬೇಕು. ಇದರಲ್ಲಿ ಒಂದು ಗೊಂದಲ ಆಗಬಹುದು, ಹೆಣ್ಣು ಮನೆ ದೇವರ ಅಥವಾ ಗಂಡು ಮನೆ ದೇವರ ಅಂತ. ಹೆಣ್ಣು ಮನೆ ದೇವರು ನಿಮ್ಮ ಮನೆಗೆ ಶ್ರೇಯಸ್ಕರವಾಗಿರುತ್ತೆ. ಹೆಣ್ಣು ಮನೆಯ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ, ನನ್ನ ಗಂಡನಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದಾಗಬಾರ್ದು, ಅವನಿಗೆ ಒಳ್ಳೆಯದಾಗಬೇಕು, ಅವನು ಕೆಟ್ಟ ಚಟಗಳನ್ನು ಬಿಡಬೇಕು, ದಾಂಪತ್ಯದಲ್ಲಿ ಕಲಹ ಆಗಬಾರ್ದು, ಹೆಂಡತಿ ಕಂಡ್ರೆ ಅವನಿಗೆ ಆಗದೇ ಇರೋ ಹಾಗೆ ಆಗಬಾರ್ದು, ಹೆಂಡತಿ ಕಣ್ಣ ಪ್ರೀತಿ ಮಾಡೋ ಹಾಗಾಗಬೇಕು, ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂತೆ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡುತ್ತಾ ಒಂದು ಪಚ್ಚೆ ಕರ್ಪೂರವನ್ನು ಅದರೊಳಗಡೆ ಹಾಕಿ ಹಚ್ಚಬೇಕು. ಪಚ್ಚೆ ಕರ್ಪೂರವನ್ನು ಸಂಪೂರ್ಣ ಉರಿದು ಬೂದಿ ಆಗುವವರೆಗೂ ಕೂಡ ನೀವು ಸಂಕಲ್ಪವನ್ನು ಬಿಡಬಾರದು. ಮನೆಯ ಮೂಲೆ ದ್ವಾರಕ್ಕೂ ಕೂಡ ಆ ಪಚ್ಚೆ ಕರ್ಪೂರ ಹಚ್ಚಿರುವಂತಹ ಕುಡಿಕೆಯನ್ನು ತೆಗೆದುಕೊಂಡು ಹೋಗಿ ಅದರ ಅಗ್ನಿ ಉರಿಯುವ ತನಕಲ್ಲೂ ಕೂಡ ಮನೆಯ ಸುತ್ತ ಪಸರಿಸುವ ಹಾಗೆ ಮಾಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎಂತಹ ಘಟನೆಗಳು ನಡೆದರೂ ಗಂಡ ಹೆಂಡತಿ ಇಬ್ಬರು ತಾಳ್ಮೆಯಿಂದ ವರ್ತಿಸುವಂತಾಗುತ್ತದೆ. ನಿನ್ನ ಗಂಡನಿಗೂ ಒಳ್ಳೆಯದಾಗುತ್ತೆ, ಮನೆಗೂ ಶ್ರೇಯಸ್ಕರವಾಗುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಇಂತಹ ತೊಂದರೆಗಳು ಇದ್ದಾಗ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಹೇಳುತ್ತಾರೆ.